ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಬೆಳಿಗ್ಗೆ ಆಲ್ರೆಡಿ ಟೈಮ್ ಆಗೈತಿ. ಇವಾಗ ಲಾಗ್ ಕಂಟಿನ್ಯೂ ಇದು ಸ್ಟಾರ್ಟ್ ಮಾಡ್ಕೊಂಡೀನಿ. ಬರೀ ಅದೇ ಬರುತ್ತೆ ಕಂಟಿನ್ಯೂ ಅಂತೇಳಿ ಲಾಗು ಸ್ಟಾರ್ಟ್ ಮಾಡ್ಕೊಂಡೀನಿ. ಇವಾಗ ನಮ್ಮ ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದರ್ಸಿದ್ದೆ. ನೋಡ್ರಿ, ಫುಲ್ ಘಮ 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 ಹೇಳ್ಬೇಕು ಅದನ್ನ. ಹಾಂ, ಈಕಿಗೆ ಸ್ನಾನ ಮಾಡಿಸಿ ಕುಂದ್ರಿಸಿದೆ. ನಮಗೆ ತಗ ಇವತ್ತು ಎದ ಎದ ಆಯ್ತು ಹೇಳು. ನಮಗೆ ತಗ ಇವತ್ತು ಫಸ್ಟ್ ಟ್ರಿಪ್ಪಿಗೆನ ಆಕೆ ಜೊತೆಗೇನ ಬಾಕ್ಸ್ ಕೊಟ್ಟು ಕಳ್ಸೋಕೆ ಆಗಲಿಲ್ಲ. 6 ಗಂಟೆಗೆ ಅಲಾರಾಮ್ ಹೊಡೆದೈತಿ, ಹಂಗೆ ಮುಕ್ಕೊಂಬಿಟ್ಟಿನಿ. ಮತ್ತು 6:20ಕ್ಕೆ ಹಚ್ರಾಗೈತಿ ಸಡನ್ನಾಗಿ. 6:20 ಎದ್ದು ಆಕೆ ರೆಡಿ ಆದ್ಲು. ಆಕೆ ಆಲ್ರೆಡಿ 5ಕ್ಕೆ ಇದನ್ನು ಹಾಕಿದ್ಲು ಗೀಝರ್. 5:15 5 ಅಲ್ಲ 5:15 ಗೀಝರ್ ಹಾಕಿದ್ಲು. ಗೀಝರ್ ಹಾಕಿ ಮಕ್ಕೊಂಬಿಟ್ಟಾಳೆ. ಆಕಿನ ನೀರು ಕಾದಿದ್ದು ಎದ್ದಕ್ಕಿನ ಸ್ನಾನ ಮಾಡಿ ಹೋದ್ಲು. ನೋಡ್ರಿ, ನಾನು ಗ್ಯಾಸ್ ಆನ್ ಮಾಡ್ತೀನಿ ರೀ. ಹಂಚು ಕಾಯ್ತೈತಿ. ಇದು ಆಕಿ ಹಂಗೆ ಹೋಗ್ಬಿಟ್ಲು, ನಾಷ್ಟ ತೊಗೊಂಡು ಹೋಗ್ಲಿಲ್ಲ. ಅದಕ್ಕೆ ಈಗ 9 ಗಂಟೆ, ಇನ್ನೂ 9 ಆಗಿದ್ದಿಲ್ಲ. 9 ಒಳಗನ ಮತ್ತು ಸೆಕೆಂಡ್ ಟ್ರಿಪ್ ಬರುತ್ತೆ. ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನೋಡ್ರಿ, LKG UKG 1ನೇ ಸ್ಟ್ಯಾಂಡರ್ಡ್ 5th ಅನಿಸುತ್ತೆ. 5th 9 o'clock ಸ್ಟಾರ್ಟ್ ಆಗುತ್ತೆ ಅದು ಸ್ಕೂಲು. ಇವ್ರಿಗೆ ದೊಡ್ಡವ್ರಿಗೆಲ್ಲ 7th 6th 7th 8th 9th 10th ಅವ್ರಿಗೆ ಬೇಗನೆ ಸ್ಟಾರ್ಟ್ ಆಗ್ಬಿಡ್ತೈತಿ. 7 ಗಂಟೆಗೆ ಸ್ಕೂಲು. 7 ಗಂಟೆಗೆ ವ್ಯಾನ್ ಬರುತ್ತೆ. ಸ್ಕೂಲ್ ಓಪನ್ ಆಗೋದು 8 ಗಂಟೆ. ಎಲ್ಲ ಸುತ್ತ ಹಾಕೊಂಡು ಎಲ್ಲ ಮಕ್ಕಳು ಕರ್ಕೊಂಡು ಹೋಗೋರನ್ನ ಅಷ್ಟಾಗುತ್ತೆ. ಇಲ್ಲಿ ಅಂತೂ ನಮ್ಮ ಏರಿಯಾಕ್ಕಂತೂ 7:05 7:10 ಒಳಗನೆ ಬಂದುಬಿಡ್ತೈತಿ ವ್ಯಾನ್. ಹಂಗಾಗಿ ಇವತ್ತಕ್ಕಿಗೆ ನಾಷ್ಟ ಕೊಟ್ಟು ಕಳ್ಸೋಕ್ಕಾಗಿದ್ದಿಲ್ಲ ಬಾಕ್ಸ್. ಮತ್ತು ನಮ್ಮ ಮನೆಯವರು ಆಫೀಸ್ಗೆ ಹೋಗೋ ಟೈಮಿಗೆ ಅವರು ತೊಗೊಂಡು ತಿಂದು ಆಕೆಗೆ ತೊಗೊಂಡು ಹೋದ್ರು. ಕೊಟ್ಟು ಕಳಿಸಿದೆ. ಮತ್ತು ದೋಸೆ ಮಾಡಿದ್ದೆ ಇವತ್ತು. ದೋಸೆ ಆಲೂಗಡ್ಡೆ ಪಲ್ಯ. ಅವಾಗಲೇ ಹಂಚಿನ ಮೇಲೆ ಒಂದು ಸ್ವಲ್ಪ ಉಳಿದಿದ್ದು ಕುರುಮ್ ಅಂತೈತೆ ನೋಡ್ರಿ. ಹಂಚದ ಕಾಯಿಲೆ ನಾನು ನಿನ್ನಿದು ಒಂದು ಸ್ವಲ್ಪ ಚಟ್ನಿ ಐತೆ, ಅದನ್ನು ತೆಗೆದಿಡಾಕತ್ತೀನಿ. ಕೋಲ್ಡ್ ಹೋಗೈತಿ. ನಾನು ದೋಸೆ ಮಾಡ್ಕೊಳೋದ್ರೊಳಗೆ ಆಕಿಗೆ ನನಗೆ ಈಗ ದೋಸೆ ಹಾಕ್ಕೊಂಡು ತಿನ್ನಬೇಕು. ನಮ್ಮವ್ವ ತಂಗಿ ಮನೆಗೆ ಹೋಗ್ಯಾಳ. ಆಕಿನೂ ಪಡ್ಡು ಮಾಡಿದ್ಲಂತ. ಪಡ್ಡು ತಿಂದು ಕುಂತಾರವ್ರು. ನಂದು ಇವಾಗ ನಾವೇ ಎದ್ದು ನೋಡ್ರಿ, ಲೇಟಾಗಿ ಎದ್ಲು. ಆಕೆ ಲೇಟಾಗಿ ಎದ್ಲಲ್ಲ, ಹಾಗಾಗಿ ನಾಷ್ಟನೂ ಲೇಟು. ನಾನು ಮಾಡ್ಬೇಕಾ ಅಂದ್ಕೊಂಡೆ, ಬಟ್ ಹಂಗೆ ಇದನ್ನು ವಿಡಿಯೋ ಎಡಿಟ್ ಮಾಡಿದ್ದಿಲ್ಲ ರಾತ್ರಿ. ನಮಗೆ ತಂದೇನೋ ಪ್ರಾಜೆಕ್ಟ್ ಮಾಡ್ಬೇಕಾಗಿತ್ತಂತ, ಹಂಗಾಗಿ ಮೊಬೈಲ್ ತೊಗೊಂಡ್ಬಿಟ್ಟಿದ್ಲಕ್ಕೆ. ನನಗೆ ಇದನ್ನು ಮಾಡೋಕ್ಕಾಗಲಿಲ್ಲ ವಿಡಿಯೋ ಎಡಿಟ್ಟು. ಅದಕ್ಕೆ ಎಡಿಟ್ ಮಾಡಿ ಹಾಕಿದೆ. ಇನ್ನೇನು ಅಪ್ಲೋಡ್ ಹಾಕಿ ಬಂದೈತಿ, ಸ್ವಲ್ಪ ಐತಿ. ಅದಕ್ಕೆ ಲಗು ನಾಷ್ಟ ಮಾಡಿ ಅದ್ರದ್ದು ಒಂದು ಸ್ವಲ್ಪ ಕೆಲಸ ಮುಗಿಸ್ಬೇಕು. ನಾಷ್ಟ ದೋಸೆ ಪಲ್ಯ ಮಾಡೀನಿ. ಈಗ ಬರ್ರಿ, ಹಂಚು ಚಲೋತ್ನಾಗ ಕಾಯ್ಬೇಕಂದ್ರೆ ದೋಸೆ ಚೆನ್ನಾಗಿ ಬರ್ತಾವೆ. ವಿಡಿಯೋ ಹೆಂಗೆ ಬರಾಕತ್ತೈತೆ ನನಗೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ಓಡಾಡಕತ್ತೀನಿ. ಬರ್ರಿ, ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ID ಅಲ್ಲಿನೂ ಕೂಡ ಶ್ರೀದೇವಿ ಸಿಂಪಲ್ ಲೈಫ್ ಅಂತ ಐತಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಲಿಂಕ್ ನೋಡೋಕ್ಕಾಗಲಿಲ್ಲ ಅಂದ್ರೆ ಇದು ಇನ್ಸ್ಟಾಗ್ರಾಮಲ್ಲಿ ಶ್ರೀದೇವಿ ಸಿಂಪಲ್ ಲೈಫ್ ಅಂಥೇಳಿ ಸರ್ಚ್ ಮಾಡಿದರೆ ಬರುತ್ತೆ. ಅಲ್ಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಆಕೆ ಲೇಟಾಗಿ ಎದ್ದು ನೋಡ್ರಿ, ಹಂಗಾಗಿ ಆಕೆ ಎದ್ದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟೆ. ಈಗ 3-4 ದಿವಸ ಆತು ಎದ್ದ ತಕ್ಷಣ ಸ್ನಾನ ಮಾಡಿಸ್ಬಿಡ್ತೀನಿ. ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಸಾಯಂಕಾಲದ ಮಟ್ಟ. ಅದಕ್ಕೆ ಎದ್ಗುಟ್ಲೆ ಸ್ನಾನ ಮಾಡಿಸಿದೆ. ಈಗ ದೋಸೆ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಸಾಯಂಕಾಲ ಟೈಮು ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ. ಬೆಳಗ್ಗೆ ನಾಷ್ಟ ಮಾಡಿದ ಮೇಲೆ ಮತ್ತೇನು ಕೆಲಸ ಇರಲಿಲ್ಲ. ಹಂಗಾಗಿ TETದು ಎಕ್ಸಾಮ್ ಮುಗ್ದೈತಿ. ಈಗ ಸದ್ಯಕ್ಕೆ ಎಲ್ಲರೂ ಚೆನ್ನಾಗಿ ಮಾಡ್ಯಾರ ಅಂತ ಕೇಳ್ಪಟ್ಟೀನಿ. ಈಗ ಸದ್ಯ GPS ಕರಿತಾರಂತ ಹೇಳಕತ್ತಾರ. ಅದಕ್ಕೆ ಕೆಲಸನೇ ಏನೂ ಇದ್ದಿದ್ದಿಲ್ಲ. ಕೆಲವೊಂದಿಷ್ಟು ವೀಡಿಯೋಗಳನ್ನು ನೋಡ್ಕೊತ ಕೂತ್ಕೊಂಡಿದ್ದೆ. ಮಧ್ಯಾಹ್ನ ಏನು ಕೆಲಸ ಮಾಡಲಿಲ್ಲ ನಾಷ್ಟ ಆದಮೇಲೆ. ಹಂಗೆ ಕೇಳಿಸ್ಕೊಂತ ಪಾತ್ರೆನ ತೊಳೆದ್ಬಿಟ್ಟೆ. ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಮುಂದೆ ಒಂದು ಸ್ವಲ್ಪ ವಿಡಿಯೋ ಹೆಚ್ಚು ಕಡಿಮೆ ಆಗುತ್ತೆ ಅನಿಸುತ್ತೆ ನನಗಂತೂ ಹಾಕೋದು. ಯಾಕಂದ್ರೆ ಒಂದು ಸ್ವಲ್ಪ ಎಕ್ಸಾಮ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟೆ
ನಾವೇ ನೋಡ್ರಿ ಕುಂತ್ಕೊಂಡಿದ್ಲಿ ಇಷ್ಟೊತ್ತನ ನಾ ಮೊಸರು ತೊಳೆಯೋ ಮಟನ ರಿಮೋಟು ನಾವೇ ಹಾಂ ಈಗಿನ ಕುಂದ್ರಿಸಿ ಪಾತ್ರೆ ಎಲ್ಲ ತೊಳೆದೆ. ಈಗ ಇವಷ್ಟು ಬಟ್ಟೆ ಮಡಚಿಡ್ಬೇಕು ನೋಡ್ರಿ. ಬಟ್ಟೆ ಮಡಚಿಟ್ಟು ಮುಂದಿನ ಕೆಲಸ ಕಸ ಗುಡಿಸ್ಬೇಕು. ಸಾಯಂಕಾಲದ್ದು ಕಸ ಗುಡಿಸಿ ನೋಡೋಣ ಅಡುಗೆ ಮಾಡಬೇಕು. ಮತ್ತು ಅವಾಗ ಕಂಟಿನ್ಯೂ ಮಾಡ್ತೀನಿ. ನಮ್ಮ ನವ್ಯಾಗ ಅರ್ಬಿನ ಕೈ ಮುಚ್ಕೊಲ್ಲ ಅಂತ ಹಾಕೀನಿ, ಅದನ್ನ ತಕ್ಕೊಂಬಿಟ್ಟವ್ರಿ. ಸರದ ಥರ ಹಾಕ್ಕೊಂಡ ಹಿಂಗೆ ಹಾಕೋ, ಹಿಂಗೆ ಕೈ ಬಾಯಾಗ ಹಾಕ್ಕೊಂಡು ಎಲ್ಲ ಸೆಲಸ್ಕೊತಿದ್ ಮತ್ತೆ. ಹಾಂ, ನಮಿತಾ ಸ್ಕೂಲಿಂದ ಬಂದು ಮಕ್ಕೊಂಬಿಟ್ಟಿದ್ಲು. ಈಗ ಎಬ್ಸಿದೆ, ಎದ್ದಾಳ. ನೀನು ರಾತ್ರಿ ಲೇಟಾಗಿ ಮಕ್ಕೊಂಡಿದ್ಲು. ಬೆಳಿಗ್ಗೆನೂ 6:15 ಎದ್ದಾಳೆ. ಇವತ್ತು 6:20 ಇಬ್ಬರು ಎದ್ದಾಗ. ಅಲಾರಾಮ್ ಆಫ್ ಮಾಡೋದು, ಹೊಳ್ಳಿ ಮಕ್ಕೊಳೋದು, ಅಲಾರಾಮ್ ಆಫ್ ಮಾಡೋದು, ಹೊಳ್ಳಿ ಮಕ್ಕೊಳೋದು ಇಬ್ಬರು. ರಾತ್ರಿ ಲೇಟಾಗಿ ಮಕ್ಕೊಂಡ್ರೆ ಮತ್ತು ಬೆಳಿಗ್ಗೆ ಎದ್ದೇಳೋಕ್ಕಾಗಲ್ಲ. ಒಂದಿನ ಅದು ರೂಢಿ ಬಿತ್ತು ಅಂದ್ರೆ ದಿನಾಲೂ ಅದೇ ರೂಢಿ ಬಿದ್ದು ಬಿಡ್ತೈತಿ. ಒಂದಿನ ನಾವು ಬೇಗ ಎದ್ವಿ ಅಂದ್ರೆ ದಿನಾಲೂ ಅದೇ ರೂಢಿ ಬೀಳ್ತೈತಿ. ಹಾಂ, ನಮ್ಮ ನವ್ಯ ಅಂತೂ 10 ಗಂಟೆ 10:15 ಎದ್ದೇಳ್ತಾಳೆ ಮಹಾರಾಣಿ. ಹೌದಿಲ್ಲ? ಈಗ ಎದ್ದು ಬಂದು ನೋಡ್ರಿ. ಈಗ ಮುಖ ತೊಳ್ಕೊಂಡು ಏನಾರು ತಿಂದು ಓದ್ಕೊತಾಳೆ. ಬರೆಯೋದ ಇರುತ್ತೆ ಆಕಿದು. ಹಾಂ, ಏನಮ್ಮ ತಂಗಿ ಎದ್ದು ಬಂದ್ಲಾ ತಂಗಿ? ಇಷ್ಟೊತ್ತನ ಒಬ್ಬಕ್ಕೆ ಕುಂತಿದ್ಯಾ? ಸಾಂಗ್ ಕೇಳ್ಕೊಂತ ಒಬ್ಬಳೇ ಕೂತ್ಕೊಂಡ್ಬಿಟ್ಟಿದ್ಲು. ಹೌದವ, ನಾನು ಪಾತ್ರೆ ತೊಳೆದ್ನಲ್ಲ, ಹಾಡು ಕೇಳ್ಕೊಂತ ಕುಂತಿದ್ಲು. ತಕ್ಕೊಂಡು ನೋಡ್ರಿ ಅಲ್ಲಿ ಅದನ್ನು. ಹೌದಾ, ಬಾಯಾಗ ಹಾಕ್ಕೊಂತ ಹೊಡ್ರಿ. ಬ್ಯಾಡ್ ಗರ್ಲ್, ನಾವೇ ಬ್ಯಾಡ್ ಗರ್ಲ್. ಫ್ರೆಂಡ್ಸ್ ನೋಡ್ರಿ, ಕಾಳು ನಿನ್ನೆ ರಾತ್ರಿ ನೆನೆ ಹಾಕಿದ್ದೆ. ಇವತ್ತು ಬೆಳಿಗ್ಗೆ ಸ್ವಚ್ಛಗೆ 2-3 ಸಲ ತೊಳೆದು ಬಟ್ಟೆ ಒಳಗೆ ಕಟ್ಟಿಟ್ಟಿದ್ದೆ. ನೋಡ್ರಿ, ಇವು ಬಂದವು, ಮೊಳಕೆ ಬಂದವು. ಬೆಳಿಗ್ಗೆ ಕಟ್ಟಿಟ್ಟಿದ್ದೆ. ರಾತ್ರಿ ಕಟ್ಟಿಟ್ರೆ ಇನ್ನೂ ಉದ್ದ ಮೊಳಕೆ ಬರ್ತಾವೆ ಇವು. ನಾನು ಬೆಳಿಗ್ಗೆ ಕಟ್ಟಿದ್ಕನ ಇಷ್ಟಕೊಂಡ ಬಂದವು ನೋಡ್ರಿ. ಮಡ್ಕೆ ಕಾಳಿಗೆ ಲಘುನ ಮೊಳಕೆ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರೊಳಗೆ ನೆನೆ ಹಾಕಬೇಕು. ಅಂದ್ರೆ ಚಲೋ ಹೊತ್ನಾಗೆ ನೆನಿತಾವೆ. ಒಂದು ಕಟ ಅನ್ನಂಗಿಲ್ಲ. ಕೆಲವೊಂದು ತಣ್ಣೀರಾಗ ನೆನೆ ಹಾಕಿದ್ರೆ ಕೆಲವೊಂದು ಕಾಳು ಏನಕ್ಕವು ಅಂದ್ರೆ ಕಟ್ ಅಂತಿರ್ತಾವೆ, ಪೂರ್ತಿ ನೆನೆದಿರಂಗಿಲ್ಲ ಅವು. ಅದಕ್ಕೆ ಉಗುರು ಬೆಚ್ಚನೆ ನೀರಾಗ ನೆನೆ ಹಾಕಿಬಿಟ್ರೆ ಚಲೋ ಹೊತ್ನಾಗ ನೆನೆದು ಈ ರೀತಿ ಮೊಳಕೆ ಬರ್ತಾವೆ ನೋಡ್ರಿ ಫ್ರೆಂಡ್ಸ್. ಇಷ್ಟಕೊಂಡ ನೆನೆ ಹಾಕೀನಿ. ಇದ್ರೊಳಗೆ ನಾನು ಅಷ್ಟು ಮಾಡಲ್ಲ, ಅರ್ಧ ಮಾಡ್ತೀನಿ. ಇವತ್ತು ಮಾಡೋಂಗಿಲ್ಲ, ನಾಳೆಗೆ ಬೆಳಿಗ್ಗೆ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಮಾಡೋಕ್ಕಾಗಲ್ಲ, ಟೈಮ್ ಆಗೈತಿ. ಈಗ ಏನಾದರೂ ರೈಸ್ ಐಟಮ್ ಮಾಡ್ಕೊಂಡು ತಿಂತೀವಿ ರಾತ್ರಿಗೆ. ಇಷ್ಟು ಮಾಡ್ತೀನಿ. ನಾಳೆ ಚಪಾತಿ ಮತ್ತು ಮಡ್ಕೆ ಕಾಳು ಪಲ್ಯ ಮಾಡ್ಬೇಕಂತ ಮಾಡಿ ನಾಳೆ ಬೆಳಿಗ್ಗೆ. ನೋಡಿರಿ ಎಷ್ಟು ಚಲೋ ಬಂದನು. ನಮ್ಮ ಉತ್ತರ ಕರ್ನಾಟಕದವ್ರಿಗೆಲ್ಲ ಇಷ್ಟ ಇದು ಕಾಳು ಪಲ್ಯ. ಮಡ್ಕೆ ಕಾಳು ಪಲ್ಯ ಅಂದರೆ ಎಲ್ರಿಗೂ ಇಷ್ಟ ನಮ್ಮ ಉತ್ತರ ಕರ್ನಾಟಕದವ್ರಿಗೆ. ಈ ಕಡೆ ಎಲ್ಲ ಅವ್ರಿಗೆ ಮಡ್ಕೆ ಕಾಳು ಅಂದ್ರೆ ಗೊತ್ತಿಲ್ಲ ಕೆಲವೊಬ್ಬರಿಗೆ. ಈಗೆಲ್ಲ ತಿಳ್ಕೊಂಡಿರ್ಬೋದು ಯೂಟ್ಯೂಬ್ ನೋಡಿ. ಬಟ್ ಅವಾಗಂತೂ ನಾನು ಫಸ್ಟ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಮಡ್ಕೆ ಕಾಳು ಅಂದ್ರೆ ಏನು, ಮಡ್ಕೆ ಕಾಳು ಅಂದ್ರೆ ಎಂಥವು ಅಂತ ಕೇಳ್ತಿದ್ರು. ನಾನು ಮಾಡಿದ ಸರ್ತಿಗೆ ತೋರಿಸ್ತಿದ್ದೆ. ಕೆಲವೊಬ್ರಿಗೆ ಗೊತ್ತಿಲ್ಲ ಇದು ಮಡ್ಕೆ ಕಾಳು. ನೋಡಿರಿ ಹಿಂಗಿರ್ತಾವೆ ಮಡ್ಕೆ ಕಾಳು. ಸೇಮ್ ಹೆಸ್ರು ಕಾಳು ಥರನೇ ಇರ್ತೈತಿ ಶೇಫು ನೋಡೋಕೆ. ಮೊಳಕೆ ಹೊಡೆದಿಂದಾಗ ಹೆಸ್ರು ಕಾಳು ಥರನೇ ಆಗುತ್ತೆ. ಬಟ್ ಟೇಸ್ಟು ಡಿಫ್ರೆಂಟ್ ಇರುತ್ತೆ, ಸ್ವಲ್ಪ ಸೇಮ್ ಇರ್ತೈತಿ ಅಷ್ಟೆ. ಇವನ್ನ ಒಂದು ಬಾಕ್ಸ್ನಾಗ ತೆಗೆದು ಫ್ರಿಜ್ನಾಗ ಎತ್ತಿಕ್ತೀನಿ. ಇವನ್ನ ಹಂಗೆ ನಾನು ಹಿಂಗೆ ಇಟ್ಟೆ ಅಂತಂದ್ರೆ ಸ್ಮೆಲ್ ಬರ್ತಾವೆ. ಅದಕ್ಕೆ ಸ್ವಚ್ಛಗೆ ತೊಳ್ಕೊಬೇಕು. ತೊಳೆದು ಒಂದು ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗ ಅಡುಗೆ ಮಾಡ್ಕೊಂಡು ತಿನ್ಕೋಬೋದು. ಪಲ್ಯ ಮಾಡ್ಕೊಂಡು ಇದ್ರ ಜೊತೆಗೆ ರೊಟ್ಟಿ ಅಂದ್ರೆ ಸಖತ್ತಾಗಿರುತ್ತೆ. ಬಟ್ ಬೆಳಿಗ್ಗೆ ಎದ್ಗುಟ್ಲೆ ರೊಟ್ಟಿ ಮಾಡ್ಕೊತ ಕುಂದ್ರೋಕ್ಕಾಗಲ್ಲ. ಮಾಡ್ಬೋದು, ಬಟ್ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಚಪಾತಿನೇ ಮಾಡಿಬಿಡ್ತೀನಿ ನಾಳೆಗೆ. ಫ್ರೆಂಡ್ಸ್ ನೋಡಿರಿ, ಇಲ್ಲಿ ಮಸಾಲ ರೈಸ್ ಮಾಡ್ಕೊಳಕತ್ತೀನಿ ರಾತ್ರಿ ಊಟಕ್ಕೆ. ಲಘುನ ಮಾಡ್ಕೊಂಡು ಉಂಡು ಲಘು ಮಕ್ಕೊಂಡ್ರೆ ನಾಳೆ ಲಘುನ ಎದ್ದೇಳ್ಬೋದು ಅಂಥೇಳಿ ಮಾಡಾಕತ್ತೀನಿ ನೋಡ್ರಿ. ಮಸಾಲೆ ರುಬ್ಬಿ ಮಸಾಲ ರೈಸ್ ಮಾಡಾಕತ್ತೀನಿ. ಹಾಂ ಐ ಇಲ್ಲೇ ಹೊಳ್ತಾವ. ಐ ಐ ಐ ಐ ಐ ಐ ಓಣು ಗೊಂಬೆ. ಹಾಂ ಓಣಮ್ಮ ಜಲ್ಲಿ ಜಲ್ಲಿ
ಜಲ್ಲಿ ಅಲ್ಲಿ ಅಕ್ಕ ಸೊಪ್ಪು ನಿದ್ದಿ ನಿದ್ದಿ ನಿಂತೈತೆ. ಹಾಂ ನಿಮ್ಮ ಮಮ್ಮು ಬೇಕು. ಆಯ್ತು ಹೋಗಿ ಈಗ ಮಾಡ್ಕೊಂಡು ಆಯ್ತು ನೋಡಿ. ಈಗ ಇದು ಒಂದು ಸ್ವಲ್ಪ ಫ್ರೈ ಮಾಡಕತ್ತೀನಿ. ಇದು ಫ್ರೈ ಆದ್ಬಿಟ್ರೆ ಅಕ್ಕಿ ಮಿಕ್ಸ್ ಮಾಡಿ ವಿಸಲ್ ಕೂಗಿಸ್ಬಿಡ್ತೀನಿ. ಇದು ಹೊಸ ಕುಕ್ಕರ್ನಾಗ ಫಸ್ಟ್ ಟೈಮ್ ಮಾಡಕತ್ತೀನಿ ರೈಸ್ ಬಾತ್. ಒಂದು ವಿಸಲ್ ಕೂಗಿಸ್ಬೇಕು, ಏನು 2 ವಿಸಲ್ ಕೂಗಿಸ್ಕೋಬೇಕು ನೋಡಬೇಕು. ಅದು ಫಸ್ಟಿಗೆ ತಂದಾಗ ಹಂಗೆ ಹಾಕಿತ್ತು. 3 ವಿಸಲ್ ಕೂಗಿಸ್ಬಿಟ್ರೆ ತಳ ಹಿಡಿದ್ಬಿಡ್ತಿತ್ತು. ಈಗೇನು ಹಂಗಾಗಲ್ಲ, ಅದು ಒಂಥರ ಪಳಗಿದಂಗೆ ಆಗೈತೆ ಅದು ಕುಕ್ಕರ್. ಇದು ಏನು ಮಾಡುತ್ತಾ ನೋಡಬೇಕು. ಅಕ್ಕಿನೂ ಕೂಡ ನೆನೆ ಇಟ್ಟೀನಿ ನೋಡ್ರಿ. ಇಲ್ಲಿ ಅಕ್ಕಿ ನೆನೆ ಇಟ್ಟೀನಿ. ಎಲ್ಲ ರುಬ್ಬಿದ್ದು ಎಲ್ಲ ತೊಳೆದು ಹಾಕ್ಬೇಕೀಗ. ಹಾಗೆ ವಿಡಿಯೋ ನೋಡ್ಕೊತ ಮಾಡಿಬಿಟ್ಟೆ. ಏನು ಈಸಿ. ಸ್ವಲ್ಪ ಎಣ್ಣೆ ಬೆಣ್ಣೆ ಹಾಕಿನಿ. ಅದಾದಮೇಲೆ ಸಾಸಿವೆ, ಚಕ್ಕೆ, ಏಲಕ್ಕಿ, ಲವಂಗ, 2 ಪಲಾವ್ ಎಲೆ ಹಾಕಿನಿ. ಹಾಕಿ ಫ್ರೈ ಮಾಡಿ ನಂತರ ಕರಿಬೇವು, ಈರುಳ್ಳಿ ಅದನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕಿನಿ. ಟೊಮೆಟೊ ಹಾಕಿದ್ಮೇಲೆ ಬಟಾಣಿ ಕಾಳು ಹಾಕಿನಿ. ಒಂದು ಸ್ವಲ್ಪ ಬಟಾಣಿ ಕಾಳು ಹಾಕಿ ಫ್ರೈ ಮಾಡಿದಾದಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಖಾರದ ಪುಡಿ ಹಾಕಿನಿ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಕತ್ತೀನಿ. ಈಗ ಎಣ್ಣೆ ಬಿಟ್ಕೊಂಬಂದೈತೆ ನೋಡ್ರಿ. ಸೈಡಲ್ಲಿ ಎಣ್ಣೆ ಬಿಟ್ಕೊಳಕತ್ತೈತಿ. ಈಗ ಮಿಕ್ಸಿ ಜಾರ್ನ ತೊಳೆದು ಮತ್ತು ಈ ಅಕ್ಕಿನೂ ಕೂಡ ಹಾಕಿ ಮುಚ್ಚಿಟ್ಬಿಟ್ನೆ ಅಂದ್ರೆ 1 ವಿಸಲ್ 2 ವಿಸಲ್ಗೆ ರೆಡಿ ಆಗಿಬಿಡ್ತೈತಿ ಮಸಾಲ ರೈಸ್. ಫ್ರೆಂಡ್ಸ್ ನೋಡ್ರಿ, ವಿಸಲ್ ಕೂಗುತ್ತೀಗ. ಒಂದೇದ್ದು ಹೊಸ ಕುಕ್ಕರ್ನಾಗ ಹೊಸ ರೈಸ್ ಬಾತ್, ಹಳೆ ರೈಸ್ ಬಾತ್, ಹೊಸ ರೈಸ್ ಬಾತ್ ಅಲ್ಲ. ರೆಡಿ ಆತೀಗ. ಅಡುಗೆ ಮನೆಯೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಅದೊಂದು ಉಳ್ದೈತಿ ಹಚ್ಕೊಳೋದ, ಆಮೇಲೆ ತೊಳ್ಕೊತೀನಿ. ವಿಸಲ್ ಹೋಗೈತಿ, ಓಪನ್ ಮಾಡ್ತೀನಿ. ಚೆನ್ನಾಗಿ ಬಂದೈತಿ. 2 ವಿಸಲ್ ಕೂಗಿಸೀನಿ. ತಳ ಏನು ಹಿಡ್ದಿಲ್ಲ. ಚಲೋ ಆಗೈತಿ ಉದುರಾಗಿ. ನಮ್ಮ ನವ್ಯಾಗ ನಿದ್ದೆ ಜೋರು ಐತಿ. ಅದಕ್ಕೆ ಇಲ್ಲೇ ಹಾಕ್ಕೊಂಡು ಹೋಗ್ಬಿಡ್ತೀನಿ. ಇವತ್ತಿನ ರಾತ್ರಿ ಊಟ ಮಸಾಲ ರೈಸ್ ಬಾತ್ ಉಣ್ತೀವಿ. ಉಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ. ನಾಳೆಗೆ ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾವ್ಯಾಗ ಊಟ ಮಾಡಿಸಿ ನಾನು ಉಂಡು ಮಕ್ಕೊಳೋದು ಅಷ್ಟೇ ಕೆಲಸ. ನೋಡ್ರಿ ಹೆಂಗಾಗೈತಿ, ಚೆನ್ನಾಗೈತಿ, ಘಮ ಘಮ ಅಂತೈತಿ ನೋಡ್ರಿ. ಇವಾಗ ಮತ್ತು ಬೆಳಿಗ್ಗೆನೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬೆಳಿಗ್ಗೆ ನಾನು ಚಪಾತಿ ಮತ್ತು ಕಾಳು ಪಲ್ಯ ಮಾಡಿ ಕಟ್ಟಬೇಕು ಬುತ್ತಿಗೆ ಅಂತ ಅಂದ್ಕೊಂಡು ಎದ್ರ ನಮ್ಮ ನಮಿತಾ ಹಿಟ್ಟು ನಾದಕ್ಕೆ ಪರಾತ ತೊಗೊಂಡ್ಬಿಟ್ಲಿ. ಬೇಡ ನಂಗೆ ಚಪಾತಿ ಕಾಳು ಪಲ್ಯ, ನಂಗೆ ಮುಂಚೆ ಹೊಟ್ಟೆ ಸರಿ ಇಲ್ಲ, ನನಗೆ ಬಿಸಿಬೇಳೆ ಬಾತ್ ಮಾಡು ಅಂತಂದ್ಲು. ಮೊನ್ನೆ ಇಡ್ಲಿ ಮಾಡಿದ್ದೆ ನೋಡ್ರಿ, ಅವತ್ತನ ಇದನ್ನು ಮಾಡಂದಿದ್ಲಕ್ಕಿ ಬಿಸಿಬೇಳೆ ಬಾತು. ಇಡ್ಲಿಗೆ ನೆನೆ ಹಾಕಿನಿ. ಇಡ್ಲಿ ದೋಸೆ ಮಾಡೋದಾದಮೇಲೆ ಇದನ್ನು ಮಾಡ್ತೀನಿ ಅಂತಂದು ಹೇಳಿದ್ದೆ ಬಿಸಿಬೇಳೆ ಬಾತು. ಹಂಗಾಗಿ ಆಕಿ ಬಿಸಿಬೇಳೆ ಬಾತ್ ಮಾಡಂದ್ಲು. ಮತ್ತು ತಿನ್ನೋಕ್ಕೆ ಕೇಳಿದ್ದು ಮಾಡಲಿಲ್ಲ ಅಂದ್ರೆ ತಿನ್ನೋದನ್ನೇ ಇಲ್ಲ. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ತರಕಾರಿ ಎಲ್ಲ ಹೆಚ್ಚಿ ಹಾಕಿನಿ. ಕ್ಯಾರೆಟು, ಬೀನ್ಸು, ನವಿಲುಕೋಸು, ಆಲೂಗಡ್ಡೆ ಮತ್ತು ಬಟಾಣಿ, ನೆನೆಸಿರುವಂಥ ಬಟಾಣಿ ಹಾಕಿ 1 ಕಪ್ ಬೇಳೆ, 1 ಕಪ್ಪು ಅಕ್ಕಿನ ಸ್ವಚ್ಛಗೆ 2-3 ಸಲ ತೊಳೆದು ನೀರು ಹಾಕಿ ತರಕಾರಿ ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು 3-4 ವಿಸಲ್ ಕೂಗಿಸ್ಕೊಂಬಿಟ್ರೆ ಚೆನ್ನಾಗಿ ಬೆಂದ್ಬಿಟ್ಟಿರ್ತೈತಿ ತರಕಾರಿ ಮತ್ತು ಬೇಳೆ ಇದು ಅಕ್ಕಿ.
ಅದನ್ನು ಈಗ ಒಲೆ ಮ್ಯಾಗಿಟ್ಟು ಕೂಗುಸಕ್ಕಿಟ್ಟಿನಿ ಕುದಿಯೋಕೆ. ಈ ಕಡೆ ನಾನು ಒಗ್ಗರಣೆ ಕೊಡೋಕೆ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಹೆಚ್ಕೊಳಕತ್ತೀನಿ. ಬೆಳಿಗ್ಗೆ ನಿನ್ನೆ ರಾತ್ರಿ ಏನೋ ಪ್ರಾಜೆಕ್ಟ್ ಮಾಡೋದೈತಿ ಅಂತ ಹೇಳ್ಬಿಟ್ಟು ಆ ಪ್ರಾಜೆಕ್ಟ್ದು ಎಲ್ಲ ಕಳಿಸ್ಕೊಂಡಿದ್ಲು. ಫೋಟೋಸ್ನ ಅವನ್ನೆಲ್ಲ ಬರ್ಕೊತ ಕೂತ್ಕೊಂಡಿದ್ಲು. ರಾತ್ರಿ 12 ಗಂಟೆ ಮಟ್ಟ ಬರ್ದೀನಿ ಅಂತಂದ್ಲು. ಹಂಗಾಗಿ ವಿಡಿಯೋನ ಎಡಿಟ್ ಮಾಡೋಕೆ ಮೊಬೈಲ ಇದ್ದಿದ್ದಿಲ್ಲ ನನಗೆ. ಅದಕ್ಕೆ ವಿಡಿಯೋನ ರಾತ್ರಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸು. ಮತ್ತು ಹಂಗಾಗಿ ಬೆಳಿಗ್ಗೆ ಎದ್ದು ವಿಡಿಯೋ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ಏನು ಮಾಡೋಕ್ಕಾಗಲ್ಲ ನೋಡಿರಿ. ಹಳೆ ಫೋನ್ ಐತಿ, ಅದಕ್ಕೆಲ್ಲ ಶೇರ್ ಮಾಡ್ಕೊಂಡು ಬರೀ ಅಂತಂದ್ರೆ ಕೇಳೋದಿಲ್ಲ. ಹಳೆ ಫೋನಲ್ಲಿ ಎಲ್ಲ ಫೋಟೋಗಳು ಹಿಂದೆ ಮುಂದೆ ಬಂದುಬಿಡ್ತಾವಂತ, ಸೀರಿಯಲಾಗಿ ಬರೋಲ್ಲ. ಹಾಗಾಗಿ ನನಗೆ ಆ ಫೋನು ಕೊಡು ಅಂತ ಹೇಳಿಬಿಟ್ಟು ಇಸ್ಕೊಂಡು ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್. ಈಗ ನೋಡಿರಿ, ಹಂಗಾಗಿ ಬೆಳಿಗ್ಗೆನ ವಿಡಿಯೋ ಎಡಿಟ್ ಮಾಡಿ ಹಾಕಬೇಕಾಗೈತಿ. ಈಗ ತರಕಾರಿ ಅಂದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿ, ಕರಿಬೇವು ಕೂಡ ಹೆಚ್ಚಿಟ್ಟೆ. ಕೊತ್ತಂಬರಿ ಇಷ್ಟು ಕೊತ್ತಂಬರಿ ತೊಗೊಂಡಿರ್ತೀವಿ. ಅದನ್ನು ಒಂದು ಸಲ ತೊಳೆದಾಗನ ಗೊತ್ತಾಗುತ್ತೆ ಅದರೊಳಗೆ ಎಷ್ಟು ಮಣ್ಣು, ಕಸ, ಕಡ್ಡಿ ಇರುತ್ತೆ ಅನ್ನೋದು. ನೋಡೋಕೆ ಮ್ಯಾಗ ಹಸಿರಾಗಿ ಚೆನ್ನಾಗೇ ಕಾಣಿಸ್ತಿರ್ತೈತಿ. ಬಟ್ ತೊಳೆದ ಮೇಲೇ ಗೊತ್ತಾಗುತ್ತೆ ಅದರಲ್ಲಿ ಹೊಲಸು ಎಷ್ಟೈತಿ ಅಂಥೇಳಿ. ಒಂದು ಸಲ ತೊಳೆದು ಹಂಗೆ ಯೂಸ್ ಮಾಡಿದ್ರೆ ಮತ್ತು ಅದು ಹೊಲಸು ಇದ್ದೇ ಇರ್ತೈತಿ. ಹಂಗಾಗಿ 2 ಸಲ ತೊಳಿತೀನಿ ಕೊತ್ತಂಬರಿನ. 2 ಸಲ ತೊಳೆದು ನೀಟಾಗಿ ಹೆಚ್ಚಿ ಹಾಕ್ಕೊತೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಹೊಲಸನ್ನ ತಿಂದಂಗೆ ಆಗಿಬಿಡ್ತೈತಿ, ನಮ್ಮ ಹೊಟ್ಟೆಗೆ ಹೋಗ್ಬಿಡ್ತೈತಿ ಅದರಲ್ಲಿರುವಂಥ ಎಲ್ಲ ಹೊಲಸು. ಹಂಗಾಗಿ ಒಂದು 2-3 ಸಲ ತೊಳೆದು ಯೂಸ್ ಮಾಡೋದು ಬೆಸ್ಟ್ ಕೊತ್ತಂಬರಿ ಸೊಪ್ಪು. ಈಗ ಎಲ್ಲ ಹೆಚ್ಚಿಟ್ಕೊಂಡೆ, ತೊಳೆದೂ ಇಟ್ಕೊಂಡೆ. ತರಕಾರಿ ಬಾಕ್ಸ್ನ ಎಲ್ಲನೂ ಫ್ರಿಜ್ನಾಗ ಇಟ್ಟು ಬಂದೆ ಫ್ರೆಂಡ್ಸ್. ತರಕಾರಿ ಇವಾಗಂತೂ ಕೆಡೋದಿಲ್ಲ, ಯಾಕಂದ್ರೆ ಚಳಿನೂ ಐತಿ ಹೊರಗೆ. ಫ್ರಿಜ್ಜನ್ನು ಕೂಡ ಫುಲ್ ಕೋಲ್ಡ್ ಆಗಿಬಿಟ್ಟಿರ್ತೈತಿ. ಹಾಗಾಗಿ ತರಕಾರಿ ಏನು ಕೆಡೋದಿಲ್ಲ, ಹೆಂಗೆ ಇಟ್ಟಿರ್ತೀವಿ ಹಂಗೆ ಇರ್ತೈತಿ. ಮತ್ತು ಸೊಪ್ಪು ಅಷ್ಟೇ, ಪುದೀನ ಸೊಪ್ಪು 1 ವಾರದೊಳಗನೆ ಎಲ್ಲ ಕೆಟ್ಟು ಹೋಗ್ಬಿಡ್ತೈತಿ. ಹಂಗಾಗಿ ಅದನ್ನು ಕೂಡ ಏನೂ ಆಗಿಲ್ಲ ಫ್ರಿಜ್ಜಲ್ಲಿಟ್ಟು. ಈಗ ನೋಡಿರಿ, ತರಕಾರಿ ಎಲ್ಲ ಹೆಚ್ಕೊಂಡೆ. ನಮಿತಾನು ಕೂಡ ಸ್ನಾನ ಮಾಡ್ಕೊಂಬಂದ್ಲು. ಬೆಳಿಗ್ಗೆ ಅಷ್ಟು ಚಳಿ ಇರುತ್ತೆ. ಯಾವಾಗಾರ ಒಂದಿನ ಲೇಟಾಗಿ ಎದ್ಲು ಅಂದ್ರೆ ಅಷ್ಟೇ ಸ್ನಾನ ಮಾಡೋಂಗಿಲ್ಲ. 6 ಗಂಟೆಗೆ 5:15ಗೆ ಎದ್ದು ಗೀಝರ್ ಹಾಕಿರ್ತಾಳೆ. 5:15ಯಿಂದ ಒಂದು 6 ಗಂಟೆ ಮಟ್ಟ ಅರ್ಧ ತಾಸೊಳಗೆ ನೀರು ಕಾದಿರ್ತಾವೆ. 6 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗ್ತಾಳೆ. ನಾನು ಅಡುಗೆ ಮಾಡೋಕ್ಕೆ ಬಂದಿರ್ತೀನಿ. ಈಗ ನೋಡಿರಿ, ತರಕಾರಿ ಅಂದರೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಮತ್ತೊಂದು ಸ್ವಲ್ಪ ಗೋಡಂಬಿನೂ ಕೂಡ ಹಾಕಿದ್ದೀನಿ. ಬಿಸಿಬೇಳೆ ಬಾತ್ಗೆ ಅಲ್ಲಲ್ಲಿ ಒಂದು ಗೋಡಂಬಿ ತಿನ್ನಬೇಕಾದ್ರೆ ಸಿಕ್ಕರೆ ಭಾಳ ಚೆನ್ನಾಗಿರ್ತೈತಿ. ಹಾಗಾಗಿ ಗೋಡಂಬಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊತೀನಿ. ಒಂದೇ ಟೊಮೆಟೊ ತೊಗೊಂಡಿನಿ, ಯಾಕಂದ್ರೆ ಟೊಮೆಟೊ ರೇಟ್ ಅಂತೂ ಭಾಳ ಐತಿ. ಹಂಗಾಗಿ ಒಂದು ಮೀಡಿಯಮ್ ಸೈಜ್, ತೀರ ಚಿಕ್ಕದು ಅಲ್ಲ ತೀರ ದೊಡ್ಡದೂ ಅಲ್ಲ, ಮೀಡಿಯಮ್ ಸೈಜ್ ಟೊಮೆಟೊನ ಹೆಚ್ಚಿ ಈಗ ಫ್ರೈ ಮಾಡ್ಕೊಳಕತ್ತೀನಿ. ನೋಡ್ಬೋದು, ಟೊಮೆಟೊ ಯೂಸ್ ಮಾಡೋಕೆ ಒಂಥರ ಹಿಂದೆ ಮುಂದೆ ಆಗಿಬಿಡ್ತೈತಿ. ಈಗ ರೇಟ್ ಜಾಸ್ತಿ ಆಯಿತು ಅಂದ್ರೆ ಟೊಮೆಟೊ ಹಾಕಿದ ಮೇಲೆ ಈಗ ನೋಡಿರಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಖಾರದ ಪುಡಿ ಸ್ವಲ್ಪ ಇತ್ತು, ಅಷ್ಟೇ ಹಾಕ್ಕೊಂಬಿಟ್ಟೆ. ಮತ್ತು ಹೊಳ್ಳಿ ತೊಗೊಂಬಂದು ಹಾಕಲೇ ಇಲ್ಲ. ಅದು ಖಾರ ಆಗೈತೋ ಇಲ್ಲ ಗೊತ್ತಿಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಕರೆಕ್ಟಾಗಿತ್ತು. ಈಗ ನೋಡಿರಿ, ಉಪ್ಪನ್ನು ಹಾಕ್ಕೊಳಕತ್ತೀನಿ, ಕಲ್ಲು ಉಪ್ಪು ಹಾಕ್ಕೊಳಕತ್ತೀನಿ. ಯಾಕಂದ್ರೆ ಚಿತ್ರಾನ್ನ, ಪುಳಿಯೋಗರೆ ಈ ಥರದಕ್ಕೆ ಕಲ್ಲು ಉಪ್ಪು ಹಾಕಿದ್ರೆ ಕರಗೋದೇ ಇಲ್ಲ ಬೇಗ. ಹಂಗಾಗಿ ಇದೇನು ನಡಿತೈತಿ. ಮತ್ತು ಆಮೇಲೆ ತರಕಾರಿ, ಬ್ಯಾಳೆ, ನೀರು ಎಲ್ಲ ಹಾಕಿ ಕುದಿಸ್ತೀವಲ್ಲ, ಉಪ್ಪು ಕರಗುತ್ತೆ ಅವಾಗ. ಹಾಗಾಗಿ ಕಲ್ಲುಪ್ಪು ಹಾಕ್ಕೊಳಕತ್ತೀನಿ. ಈಗ ನೋಡಿರಿ, ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊತೀನಿ. ಬಿಸಿಬೇಳೆ ಬಾತ್ ಪೌಡ್ರ್ ಹೊರ್ಗಡೆಯಿಂದನೇ ತರ್ತೀನಿ. ಪ್ರತಿ ಸಲವೂ ಹೇಳ್ತಾನೆ ಇರ್ತೀನಿ, ಮಾಡಬೇಕು ಅಂದ್ಕೊತೀನಿ, ಬಟ್ ಮಾಡೋಕ್ಕನ ನೆನಪಾಗಲ್ಲ. ಆಮೇಲೆ ಏನಂದ್ರೆ ನಮ್ಮ ನಮಿತಾಗ ಬಿಸಿಬೇಳೆ ಬಾತ್ ಅಂದ್ರೆ ಭಾಳ ಇಷ್ಟ. ವಾರದಾಗ 2 ಸಲ ಮಾಡಿಕೊಟ್ರೂ ತಿಂತಾಳೆ. ಬಟ್ ನಾನು ವಾರದಾಗ 1 ಸಲ ಮಾಡ್ತೀನಿ ಅಷ್ಟೇ, ಲಂಚ್ ಬಾಕ್ಸಿಗೆ ಮತ್ತು ನಾಷ್ಟಕ್ಕೆ. ಈಗ ನೋಡಿರಿ, ಅದು ಪೌಡ್ರ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಘಮ ಘಮ ಅನ್ನೋ ಒಂದು ಫ್ಲೇವರ್ ಬರುತ್ತೆ, ಬಿಸಿಬೇಳೆ ಬಾತ್ ಫ್ಲೇವರ್. ಆಮೇಲೆ ಆ ತರಕಾರಿ, ಬ್ಯಾಳೆ ಅದನ್ನೆಲ್ಲ ಎತ್ತಿಟ್ಟಿದ್ದೆ ಸೈಡಿಗೆ. ಅದು ಇನ್ನೂ ವಿಜಲ್ ಹೋಗಿದ್ದಿಲ್ಲ. ವಿಜಲ್ ಹೋಗೋ ಮಟ್ಟ ಅಂದ್ರೆ ಟೈಮ್ ಇದ್ದಿದ್ದಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಅಕ್ಕಿ ಬೇರೆ ರೆಡಿಯಾಗಿ ಅವಸರ ಮಾಡಕತ್ತಿದ್ಲು. ನಾನು
ನೋಡ್ರಿ ಈಗ ವಿಷಲೆಲ್ಲ ಹೋಗ್ಸಾಕತ್ತಿದ್ದೆ. ಏನು ತಿಕ್ಕೋಗಿದಿ? ಆಟ ಆಡಕತ್ತಿದ್ದೆ. ಬೇಕಂತ ನೀನು ಲೇಟಾಗಿ ಹೋಗ್ಲಿ ಅಂತ ಆಟ ಆಡಕತ್ತಿದ್ದೆ. ಒಂದನ ನಿಮ್ಮಪ್ಪ ಸ್ಪೂನ್ ಕೊಡು. ಲಂಚ್ ಬೇಕಾ? ಅಲ್ಲೇ ಆಯ್ತು. ಖರ್ಚು ಬೇಡ. ಈ ಕಡೆ ಇಟ್ಟಿತ್ತು, ಈ ಕಡೆ ವಾಟರ್ ಬಾಟ್ಲ್ ಇಟ್ಕೋ. ಎರಡು ಕಡೆ ಹತ್ತೈತಿ. ಕುಂದ್ರ ಕುಂತೀನಿ. ಡೋರ್ ಹಾಕೋದು. ಚಳಿ ಐತಿ. ಚಳಿ ಉಗುತ್ತೈತಿ. ಒಂದು ಕಚ್ಚಿಪ್ಪ ಬೇಡಮ್ಮ? ಬೇಡ, ಪಾಕೆಟ್ನಾಗ ಐತಿ. ಪಾಕೆಟ್ನಾಗ ಐತೆ? ದೊಡ್ಡದನ್ನು ಚಿಕ್ಕ? ಚಿಕ್ಕದು. ಮೂಗು ಒರ್ಸ್ಕೊಳಕ, ಕೈ ಒರ್ಸ್ಕೊಳಕ. ಬೆಳಿಗ್ಗೆ ಮೂಗು ಸೋರ್ತಿರ್ತೈತಿ. ಯಾಕ? ಚಳಿಗೆ. ರಾತ್ರಿ ಎಷ್ಟು ಗಂಟೆಗೆ ಮಲ್ಕೊಂಡ್ರಿ? 12 ಗಂಟೆ. 12ಕ್ಕೆ? ಮುಗಿಸಿ ಅವಾಗ ಸುಮ್ಮನೆ ಟೈಮ್ ಪಾಸ್ ನಿಂದು. ಲಘು ಲಘು ಮಾಡಲ್ಲ ನೀನು. ನಿನಗೆ ಹಂಗೆ ಮಾಡಬೇಕು, ಏನು ಬಿಡಬೇಕು, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಕ್ಕ ಬಂದ್ಬಿಟ್ಲೆ, ಸ್ಕೂಲಿಂದ ಬಂದ್ಬಿಟ್ಲೆ ಮಕ್ಕಳಲ್ಲ. ಈ ಸ್ಯಾಟರ್ಡೆ ಸಂಡೇ ಎಲ್ಲ ಮುಗಿಸ್ಕೋಬೇಕು. ಮುಂದಿನ ವಾರ ಫುಲ್ಲು ಡ್ಯೂಟಿಗೆ ಓದೋದು ಎಲ್ಲ ಹೋಗೋದು ಹಂಗೆ ಮಾಡಬೇಕು. ಈ ಸ್ಯಾಟರ್ಡೆ ಸಂಡೇ ಇನ್ಕಂಪ್ಲೀಟು, ಪ್ರಾಜೆಕ್ಟು, ರಿಜೆಕ್ಟು. ಯಾವ್ಯಾವ ಕೊಟ್ರು ಪ್ರಾಜೆಕ್ಟ್? ಅನ್ನೋದು ಸೋಷಿಯಲು ಮತ್ತು ಇನ್ನೊಂದು ಕನ್ನಡ ಕೊಟ್ಟಾರ. ಏನು ಮಾಡ್ಬೇಕು ಕನ್ನಡ ಗೊತ್ತಿಲ್ಲ, ಇನ್ನೂ ಹೇಳಿಲ್ಲ. ಕೊಡ್ತಾರಂತೆ ಇವತ್ತು ಟಾಪಿಕ್. ಇವತ್ತು ಚೆನ್ನಾಗಿ. ಮತ್ತೆ ಈಗ FA4 ಬರ್ತಾವೆ. ನೀನು ಹೇಳಿಲ್ಲ. IT ಪೇಪರ್ ಕೊಟ್ಟರು 20 ನಂದು. ಎಷ್ಟಕ್ಕೆ? 25ಕ್ಕೆ. 25ಕ್ಕೆ 20. ಈಗ ಹೇಳ್ತೀಯಲ್ಲ? ಏನೇನು ಬರ್ತಿದ್ದೆ ಇವತ್ತು ನೆನಪಾತೈತಿ. ಹೇಳ್ತಿಕೊಂಡು 25ಕ್ಕೆ 20. ಕಲ್ಪನಾ 21, ಸಾನ್ವಿ
21 ಏನು ಇದು ಎರಡ ಲೆಸನ್ ಒಂದು ಲೆಸನ್ 2 ಲೆಸನು. ಅದು ಏನು ಸಿಂಟ್ಯಾಕ್ಸು, ಅದ್ರದ್ದು ಏನೋ ಸಿಂಬಾಲ್ಸು ಹೆಂಗೈತೆ ಗೊತ್ತದು. ಒಂದು ಇದು ಬರ್ದಿಲ್ಲ ಅಂತಂದ್ರೂ ಮ್ಯಾಮ್ ಮಾರ್ಕ್ಸ್ ಕೊಟ್ಟಿದ್ದಿಲ್ಲ. ಮ್ಯಾಮ್ ಪ್ಲೀಸ್ ಮ್ಯಾಮ್ ಅಂತಂದು ಕೊಟ್ಟೆ. ಆಮೇಲೆ 20 ನಾನು 19. ಎದಕ್ಕೆ ಹಂಗೆ ಮಾಡಿದ್ರಿ? ಅಂದ್ರೆ ಬೇಡ್ಕೋಬೇಕು ಅವ್ರನ್ನ ಕಾಪಾಡು, ಬೇಗ ಹೋಗಿ ಆಸ್ಪತ್ರೆಗೆ ಸೇರಿಸಿ ಹುಷಾರಾಗಿ ಅವ್ರ ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿ ಜೀವನ ಮಾಡಲಿ ಅಂತ ಬೇಡ್ಕೊ. IT ಏನೋ 20 ತೆಗ್ದಿದ್ದೀನಿ, ಮಿಕ್ಕಿ ಸಬ್ಜೆಕ್ಟ್ ಮಾಡಕ್ಕೆ ತಡಿ. ಕೊಡಾವಂತಾರನ? ಇಲ್ಲ, ಮಾಡಕ್ಕೆ ಕರೆಕ್ಷನ್. ಅಲ್ಲ ಅವ್ರು ಮಾಡ್ತಾರೆ. ಎಷ್ಟು ತೆಗ್ದೇ ಏನು? ಮತ್ತು ಡೆವಿಲ್ ಪಿಕ್ಚರ್ ರಿಲೀಸ್ ಬ್ಯಾನರ್ ಹಾಕಿದ್ರು ನಿನ್ನೆ ಮೈಸಂದ್ರ. ಬಿಡು ಸಾಕು. ಇರೋ ಆಯ್ತು, ಇನ್ನೊಂದೈತಿ. ಅವಸರ ಮಾಡಿದ್ರೆ ಕೈಯ ಓಡೋದು. ಒಂದು ಟೈಮ್ ನೋಡಿ ಸೌಂಡ್ ಹಾಕತ್ತೆ. ಇಲ್ಲಿ ಬರಲ್ಲ, ಅಲ್ಲಿ ಬರ್ತದೆ.